ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದಾದ್ಯಂತ ಇರುವಂತಹ ಅಂಗನವಾಡಿ ನೌಕರರಿಗೆ ಈಗಾಗಲೇ ಗೊತ್ತಾಗಿರುತ್ತೆ, ಡಿಸೆಂಬರ್ 1ನೇ ತಾರೀಕು ಎಲ್ಲರೂ ಒಗ್ಗೂಡಿ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಬಿಸಿ ಊಟ ಕಾರ್ಮಿಕರಾಗಿರ್ಬೋದು, ಸೊ ಇವರೆಲ್ಲ ಸೇರ್ಕೊಂಡು ಇದೇ ಡಿಸೆಂಬರ್ 1ನೇ ತಾರೀಕು ಅತಿ ಘೋರವಾದಂತ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೂ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾತಕ್ಕಾಗಿ ಇವರ ಹೋರಾಟ ನಡೀತಾ ಇದೆ ಇದೇ ಡಿಸೆಂಬರ್ 1ನೇ ತಾರೀಕು? ಹಾಗೆ ಎಲ್ಲ ಮೂರು ಸಂಘಟನೆ, ಮೂರು ಯೋಜನೆದವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ಈ ಹಿಂದಿನ ವಿಡಿಯೋದಲ್ಲೂ ತಮ್ಮೆಲ್ಲರಿಗೂ ವರಲಕ್ಷ್ಮಿ ಮೇಡಮ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಅಂದ್ರೆ ಮಾಧ್ಯಮಗಳ ಮೂಲಕ ಕೊಟ್ಟಿರುವಂತಹ ಹೇಳಿಕೆ ವಿಡಿಯೋ ಕ್ಲಿಪ್ ಹಾಕಿ ಒಂದು ವಿಡಿಯೋ ಮಾಡಿದ್ದೆ. ಸೊ ದಯವಿಟ್ಟು ಎಲ್ಲರೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಯಾರ್ಯಾರು ನೋಡಿರ್ತೀರಾ. ಸೊ ಯಾಕೆ ಈ ಹೋರಾಟ ಮಾಡ್ತಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗಿಲ್ಲ. ಅಲ್ಲಿ ಮುಖ್ಯ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಡಿಸೆಂಬರ್ 1ನೇ ತಾರೀಕು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಮಿಕರು ಇವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಪ್ರತಿಭಟನೆ ಮಾಡಲು ಮುಖ್ಯ ಕಾರಣಗಳೇನಂದ್ರೆ ಅಂಗನವಾಡಿ ನೌಕರರಿಗಾಗಿರ್ಬೋದು, ಬಿಸಿ ಊಟ ಕಾರ್ಮಿಕರಿಗಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಿಗಾಗಿರ್ಬೋದು, ರಾಜ್ಯ ಸರ್ಕಾರ ಇದೇ 2025ರಲ್ಲಿ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಎಷ್ಟು, ಸಹಾಯಕರಿಗೆ ಎಷ್ಟು ಅಂತ ಒಂದಿಷ್ಟು ಗೌರವಧನನ ಏರಿಕೆ ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ವರ್ಗದ ನೌಕರರನ್ನು ಗುರುತಿಸಲಿಲ್ಲ, ಹಾಗೆ ಪರಿಗಣಿಸಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರ ಬಗ್ಗೆ ಅವರು ಚಿಂತನೆ ನಡೆಸಿಲ್ಲ, ಹಾಗೆ ಬಜೆಟ್ ಮಂಡನೆ ಮಾಡಿದ್ರು. ಅಂತ ಸಂದರ್ಭದಲ್ಲೂ ಕೂಡ ಅಂಗನವಾಡಿ ನೌಕರರು ಬಹಳ ನಿರಾಸೆಗೊಂಡು ಅದೇ ರೀತಿಯಾದಂತಹ ಮುಂದೆ ಬರುವಂತಹ 26ರಲ್ಲಿ ಏನು ಬಜೆಟ್ ಮಂಡನೆ ಮಾಡುತ್ತಲ್ವಾ ಫೆಬ್ರವರಿ ಮಂತ್ ಅಲ್ಲಿ ಕೇಂದ್ರ ಸರ್ಕಾರ, ಆ ಸಮಯದಲ್ಲೂ ಕೂಡ ನಮ್ಮನ್ನ ಪರಿಗಣಿಸದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಅವರ ಕೆಲವೊಂದು ಬೇಡಿಕೆಗಳು ಮುಂದಿಟ್ಕೊಂಡು ಅತಿ ಘೋರವಾದಂತಹ ರೀತಿಯಲ್ಲಿ ಈಗ ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದಾರೆ. ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಸಹಾಯಕರಾಗಿರ್ಬೋದು ಅವರ ಗೌರವಧನ ಹೆಚ್ಚಳ ಮಾಡಲೇಬೇಕು ಅಂತ ಒಂದು ಮುಖ್ಯವಾದ ಕಾರಣ ಆಗಿದೆ ಫ್ರೆಂಡ್ಸ್ ಈ ಒಂದು ಹೋರಾಟಕ್ಕೆ. ಜೊತೆಗೆ ಕೇಂದ್ರ ಸರ್ಕಾರನೇ ಜಾರಿಗೆ ತಂದಿರುವಂತಹ FRS ಮಾಡಲು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಹಾಗೆ ಈ ಒಂದು FRS ಒಂದು ಟಾಪಿಕ್ ಮೇಲೆನೆ ಒಂದು ವಿಡಿಯೋ ಬರುತ್ತೆ ಫ್ರೆಂಡ್ಸ್. ಈಗ ಜಾಸ್ತಿ ಈ ವಿಡಿಯೋದಲ್ಲೇ ಹೇಳೋದು ಬೇಡ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ FRS ನ ರದ್ದು ಮಾಡಬೇಕು ಅನ್ನೋದು ಕೂಡ ಇವರದ ಒಂದು ಮುಖ್ಯವಾದಂತಹ ಬೇಡಿಕೆ ಅಂತಾನೆ ಹೇಳ್ಬೇಕು. ಜೊತೆಗೆ ಬಿಸಿ ಊಟ ಕಾರ್ಮಿಕರ ವೇತನ ಕೂಡ ಹೆಚ್ಚಳ ಮಾಡಲೇಬೇಕು. ಹಾಗೆ ಆಶಾ ಕಾರ್ಯಕರ್ತೆಯರಿಗೆ ಇನ್ಸೆಂಟಿವ್ ಅನ್ನೋ ರೀತಿಯಲ್ಲಿ ಇವರಿಗೆ ಒಂದು ಹಣನ ಕೊಡಲಾಗ್ತಾ ಇದೆ. ಸೊ ಇನ್ಸೆಂಟಿವ್ ಅನ್ನೋದನ್ನ ತೆಗೆದ್ಬಿಟ್ಟು ವೇತನದ ರೂಪದಲ್ಲಿ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೂ ಸರ್ಕಾರ ಹಣ ನೀಡಬೇಕು. ಸೊ ಇಷ್ಟು ಮುಖ್ಯವಾದಂತಹ ಬೇಡಿಕೆಗಳು, ಇದೇ ರೀತಿಯಾದಂತಹ ಅನೇಕ ಕಾರಣಗಳು ಇದೆ, ಹಾಗೆ ಅನೇಕ ಬೇಡಿಕೆಗಳು ಕೂಡ ಇದೆ. ಹಾಗೆ ಇವರಿಗೆ ಒಂದು ಅಂಗನವಾಡಿ ನೌಕರರಾಗಿರ್ಬೋದು, ಬಿಸಿಯೂಟ ಕಾರ್ಮಿಕರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಾಗಿರ್ಬೋದು, ಇವೆಲ್ಲ ಯೋಜನೆ ಮೂಲಕ ಒಂದು ನಿರ್ವಹಿಸ್ತಾ ಇದ್ದಾರೆ ಇವರ ಕಾರ್ಯವನ್ನು. ಆದರೆ ಅವ್ರಿಗೂ ಕೂಡ ಈ ಮೂರು ವರ್ಗದ ಕೆಲಸಕ್ಕೂ ಕೂಡ ಸರ್ಕಾರಿ ಕೆಲಸ ಅಂತ ಪರಿಗಣಿಸ್ಬೇಕು. ಈ ಎಲ್ಲಾ ಕಾರ್ಯಕರ್ತರನ್ನ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸ್ಬೇಕು ಅನ್ನೋದು ಕೂಡ ಇವರ ಮುಖ್ಯ ಅಜೆಂಡಾ ಅಂತಾನೆ ಹೇಳಬಹುದು. ಕಾದ್ ನೋಡ್ಬೇಕು ಫ್ರೆಂಡ್ಸ್ ಇವರ ಒಂದು ಹೋರಾಟ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ, ಹಾಗೆ ಸರ್ಕಾರ ಕೂಡ ಏನ್ ಹೇಳುತ್ತೆ ಅನ್ನೋದು ಕಾದ್ ನೋಡ್ಲೇಬೇಕಾಗುತ್ತೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಂಗನವಾಡಿ ನೌಕರರಿಂದ ಅದು ಆಯ್ತು ಇದು ಆಯ್ತು, ಅವರಿಂದ ಬಹಳ ಅನುಕೂಲ ಆಗ್ತಾ ಇದೆ ಸರ್ಕಾರಕ್ಕೆ ಅನ್ನೋದು ಭಾಷಣ ಮಾಡಿನೇ ಅಂಗನವಾಡಿ ನೌಕರರಿಗೆ ಹೊಟ್ಟೆ ತುಂಬಿಸ್ತಾರೆ ಹೊರತು ಅವರಿಗೆ ಬೇಕಾಗಿರುವಂತಹ ಬೇಡಿಕೆಗಳನ್ನ ಪೂರೈಸ್ತಾ ಇಲ್ಲ ಅನ್ನೋದು ಇವರ ಒಂದು ದೊಡ್ಡ ನೋವಾಗಿದೆ. ಯಾಕೆ ಸರ್ಕಾರ ನಾವು ಇಷ್ಟು ಬಾರಿ ಪ್ರತಿಭಟನೆ ಮಾಡ್ತೀವಿ, ಇಷ್ಟು ಬಾರಿ ನಮ್ಮ ನೋವನ್ನ ವ್ಯಕ್ತಪಡಿಸ್ತೀವಿ ಸರ್ಕಾರದ ಮುಂದೆ, ಯಾಕೆ ಅವರು ಬಗೆಹರಿಸ್ತಾ ಇಲ್ಲ? ಸೊ ಇಷ್ಟೆಲ್ಲ ಮುಖ್ಯ ಬೇಡಿಕೆಗಳನ್ನ ಇಟ್ಕೊಂಡು ಇದೇ ಡಿಸೆಂಬರ್ 1ನೇ ತಾರೀಕು ಘೋರವಾದಂತಹ ಪ್ರತಿಭಟನೆ ಮಾಡಲಿದ್ದಾರೆ ಫ್ರೆಂಡ್. ಇನ್ನು ಏನೇನ್ ಚೇಂಜಸ್ ಆಗುತ್ತೆ ಪ್ರತಿಭಟನೆದಲ್ಲಿ ಅನ್ನೋದು, ಹಾಗೆ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ತಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಲಾಗುತ್ತೆ. ಹಾಗೆ ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಇವರ ಒಂದು ಹೋರಾಟದ ಬಗ್ಗೆ, ಸರಿನಾ ತಪ್ಪ ಅನ್ನೋದು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.